ಇಂಗ್ಲೆಂಡಲ್ಲಿ ಒಂದು ಸಮುದ್ರ ತಟದ ಊರಿಗೆ ಬಂದಿದ್ದೀನಿ. ಇದು ಸಮುದ್ರದ ಪಕ್ಕದಲ್ಲೇ ಇರುವಂಥ ಊರು. ಈ ಊರಿನ ಹೆಸರು ವಿಟ್ಬಿ ಟೌನ್ ಅಂತ. ತುಂಬ ಸುಂದರವಾದ ಜಾಗ ಇದು. ಸಮುದ್ರ ತಟದ ಪಕ್ಕದಲ್ಲೇ ಈ ಕುರಿಗಳಿಗೆ ಮೇಯಕ್ಕೆ ಜಾಗ ಇದೆ. ಈ ಕುರಿ ಮೇಯೋಕ್ಕೆ ಫೀಲ್ಡ್ಸ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಕುರಿಗಳು ಮೇಯೋಕ್ಕೆ ಅಂತ. ನಾವು ಹೋದಾಗ ಜುಲೈ, ಆಗಲೇ ಕುರಿಗಳೆಲ್ಲ ಮರಿಗಳು ಹಾಕ್ಬಿಟ್ಟು ಆ ಮರಿಗಳೆಲ್ಲ ಹುಲ್ಲು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದು. ಅಂದರೆ ಲ್ಯಾಂಬಿಂಗ್ ಸೀಸನ್ ಓವರ್ ಅಂತಾಗಿತ್ತು. ಈ ಥರ ಈ ಸಮುದ್ರದ ತಟದಲ್ಲೇ ಹುಲ್ಲು ಬೆಳೆಯೋ, ಈ ಹುಲ್ಲನ್ನು ಮೇಯೋ ಕುರಿಗಳಿಗೆ ಒಂದು ವಿಶೇಷವಾದ ರುಚಿ ಇರುತ್ತಂತೆ. ಇವನ್ನ ಸಾಲ್ಟ್ ಮಾರ್ಷ್ ಲ್ಯಾಂಬ್ಸ್ ಅಂತ ಕರೀತಾರೆ. ಈ ಕುರಿಗಳು ಸ್ವಲ್ಪ ಎತ್ತರಕ್ಕಿರೋ ದಡದಲ್ಲಿದ್ದಾವೆ. ಬೇರೆ ಕಡೆಗಳಲ್ಲಿರೋ ಕುರಿಗಳು, ಈ ಸಮುದ್ರದ ತಟದಲ್ಲಿರೋ ಕುರಿಗಳು, ಅವು ನೆಲದ ಮಟ್ಟಕ್ಕೆ ಅಂದರೆ ಸಮುದ್ರದ ಮಟ್ಟದಲ್ಲೇ ಹುಲ್ಲು ಮೇಯ್ತವಂತೆ. ಆ ಸಮುದ್ರದ ಮಟ್ಟದಲ್ಲೇ ಹುಲ್ಲು ಮೇಯೋದ್ರಿಂದ ಆ ಸಮುದ್ರದ ಉಪ್ಪು ನೀರಲ್ಲಿ ಬೆಳೆಯುವಂಥ ಸಣ್ಣ ಪುಟ್ಟ ಗಿಡಗಳು ಅವನ್ನೆಲ್ಲ ಕೂಡ ತಿಂತವೆ. ಅದರಿಂದ ಆ ಕುರಿಗೆ ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ಜನರಲ್ಲಿ. ಈ ಥರ ಕುರಿಗಳನ್ನ ಸಾಲ್ಟ್ ಮಾರ್ಷ್ ಲ್ಯಾಂಬ್ ಅಂತ ಕರೀತಾರೆ. ಈ ಇಂಗ್ಲೆಂಡಲ್ಲಿ ಮತ್ತು ಫ್ರಾನ್ಸಲ್ಲಿ ಈ ಥರ ಕುರಿಗಳು ತುಂಬ ಪಾಪ್ಯುಲರು. ಅವ್ರದ್ದು ಮಾಂಸದ ರುಚಿ ತುಂಬ ಚೆನ್ನಾಗಿರುತ್ತಂತೆ. ಉಪ್ಪು ನೀರು ಮಿಶ್ರಿತ ಹುಲ್ಲು ಗಿಡಗಳೆಲ್ಲ ತಿನ್ನೋದ್ರಿಂದ ಆ ಮಾಂಸದ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಮಾಂಸ ಕೂಡ ತುಂಬ ಮೆತ್ತಗಿರುತ್ತಂತೆ. ಅವು ಉಪ್ಪು ಇರೋ ಗಿಡಗಳು ಹುಲ್ಲು ತಿನ್ನೋದ್ರಿಂದ ಮಾಂಸದಲ್ಲಿ ಸ್ವಲ್ಪ ನೀರು ಹೆಚ್ಚಿಗಿರೋದ್ರಿಂದ ಅದು ಸ್ವಲ್ಪ ಮೆತ್ತಗೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಅಂತ ಒಂದು ನಂಬಿಕೆ. ಈ ಸಾಲ್ಟ್ ಮಾರ್ಷ್ ಲ್ಯಾಂಬ್ ನೋಡ್ಕೊಳ್ಳೋಕ್ಕೆ ಒಂದು ಸ್ಪೆಷಲ್, ಅಂದರೆ ಒಂಥರ ವಿಶಿಷ್ಟವಾದ ಕುರಿಗಾಯಿಗಳು ನೇಮಕ ಮಾಡ್ತಾರಂತೆ. ಅವ್ರಿಗೆ ಈ ಸಮುದ್ರದ ಉಬ್ಬರವಿಳಿತ ಅಂದರೆ ಟೈಡ್ಸು ಯಾವಾಗ ಒಳಗೆ ಬರುತ್ತೆ ಹೊರಗೆ ಹೋಗುತ್ತೆ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರುತ್ತಂತೆ. ಆ ಸಮುದ್ರದ ಉಬ್ಬರ ಒಳಗೆ ಹೋದಾಗ ಈ ಕುರಿಗಳನ್ನೆಲ್ಲ ಬಿಡ್ತಾರಂತೆ. ಹೋಗಿ ಆ ಮಾರ್ಷಸ್ಸಲ್ಲೆಲ್ಲ ಹುಲ್ಲುಗಳು ಗಿಡಗಳು ಮತ್ತು ಆ ಸೀವೀಡ್ಸು, ಸಮುದ್ರದ ಅಲ್ಲಿ ಬೆಳೆಯುವಂಥ ಗಿಡಗಳನ್ನೆಲ್ಲ ತಿಂದ್ಕೊಂಡು ಇರ್ತಾವಂತೆ. ಟೈಡ್ ಮತ್ತು ವಾಪಸ್ ಬರೋ ಟೈಮ್ಗೆ ಅದನ್ನು ಮತ್ತೆ ಅಲ್ಲಿಂದ ಕರ್ಕೊಂಡು ನೆಲಕ್ಕೆ ಬಂದುಬಿಡ್ತಾರಂತೆ. ಈ ಥರ ಮಾಡಿ ಅವನ್ನ ಬೆಳೆಸೋದು. ಅದರಿಂದ ಇದು ತುಂಬ ಎಕ್ಸ್ಪೆನ್ಸಿವ್, ಅಂದರೆ ತುಂಬ ದುಡ್ಡು ಕೂಡ ಜಾಸ್ತಿ ಕೊಟ್ಟು ಈ ಥರ ಕುರಿಗಳನ್ನ ತಗೋಬೇಕು. ನಮ್ಮ ಭಾರತದಲ್ಲಿ ಈ ಥರ ಏನಾದರೂ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಮಾಡ್ಬೋದು.